ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ನಾನು ಹೇಳಿದ್ನಲ್ಲ ನಿಮಗೆ ಲಾಸ್ಟ್ ಲಾಂಗ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ನಾವು 1 ವೀಕ್ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀವಿ ಹಬ್ಬನ. ಈ ವೀಕ್ ಮಾಡ್ತಿದ್ದೀವಿ ಅಂತ. ಹಾಗಾಗಿ ಇವತ್ತು ನಮ್ಮ ಮನೆದು ಆರತಿ ಗಿರ್ತಿ ಎಲ್ಲ ಇವತ್ತು ಮಾಡಿ ನಾವು ಇವತ್ತು ಪೂಜೆ ಮಾಡಿಕೊಂಡು ನಾಳೆ ಮಂಗಳವಾರ ಮರಿ ಮಾಡ್ತೀವಿ, ಮರಿ ಕಟ್ ಮಾಡಿಕೊಂಡು. ಅದಕ್ಕೆ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೇಗಿರುತ್ತೆ ಏನು ಅಂತ. ಇವಾಗೆಲ್ಲ ಎದ್ದು ಕ್ಲೀನ್ ಮಾಡಿ ಮನೆಯೆಲ್ಲ ಆಯಿತು, ಎಲ್ಲ ಮುಗೀತು. ಪಾತ್ರೆ ಒಂದು ತೊಳಿಬೇಕು, ತಿಂಡಿಗೆ ಟೊಮೊಟೊ ಬಾತ್ ಮಾಡಿದ್ದೀನಿ. ನಾನು ಕೂಡ ಸ್ನಾನ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದಿಟ್ಟು ಸ್ನಾನ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ದೇವ್ರ ಪೂಜೆಗೆ ರೆಡಿ ಮಾಡಬೇಕು. ಸಂಜೆ ಈವ್ನಿಂಗ್ ಇರೋದು ಆರತಿ ಎಲ್ಲ ತೊಗೊಂಡು ಹೋಗೋದು. ಲಾಸ್ಟ್ ವ್ಲಾಗ್ ಅಪ್ಲೋಡೇ ಮಾಡಿಲ್ಲ ಅನಿಸುತ್ತೆ, ನಾನು ಹಬ್ಬದ ಅಮ್ಮನ ಮನೇಲಿದ್ನಲ್ಲ ಆ ವ್ಲಾಗು. ಸೊ ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ಸೊ ಈ ಮಿನಿ ವ್ಲಾಗಲ್ಲಿ ಎಲ್ಲ ಆಗಿರುತ್ತೆ, ನೋಡ್ತಾ ಇದ್ದೀವಿ. ಬಾತ್ ಮಾಡಿದ್ದೀನಿ ತಿಂಡಿಗೆ. ಸೊ ನಿನ್ನೆಲ್ಲ ಪೂಜೆ ಎಲ್ಲ ಮಾಡ್ಬಿಟ್ಟು ಆಮೇಲೆ ತಿಂತೀನಿ. ನಾನು ನೀರೊಳಗೆಲ್ಲ ಉರಿ ಹಾಕ್ಬಿಟ್ಟು ಹೋದರು. ಅವರು ಕೂಡ ಬಂದು ಸ್ನಾನ ಮಾಡ್ತೀನಿ, ನಮ್ಮ ದೊಡ್ಡಪ್ಪ ಬಂದಿದ್ದಾಗ ಕರ್ಕೊಬರ್ತೀನಿ ಅಂತ ಹೋದರು ಅವರು. ಹಾಗಾಗಿ ಅವರೇ ನೀರೊಳಗೆಲ್ಲ ಉರಿ ಹಾಕಿ ಹಿಂದೆ ಅಡುಗೆ ಗಿಡಕ್ಕೆಲ್ಲ ನೀರು ಹಾಕಿ ಹಿಂದೆ ಡ್ರಮ್ ತುಂಬಿ ಎಲ್ಲ ಮಾಡಿಬಿಟ್ಟು ಹೋದರು. ನಾನು ಇನ್ನೂ ಪಾತ್ರೆ ತೊಳಿಬೇಕು. ಪಾತ್ರೆ ಒಂದು ತೊಳೆದು ಸ್ನಾನ ಮಾಡ್ಕೊಂಡು ನನ್ನ ಕೆಲಸ ಮುಗ್ದಂಗೆ. ನೋಡಿ ಇನ್ನೂ ಇಷ್ಟು ಪಾತ್ರೆ ಇದೆ, ಹಿಂದೆ ಟ್ಯಾಂಕ್ ಹತ್ರ ಹೋಗಿ ತೊಳ್ಕೊಬರ್ತೀನಿ. ತಿಂಡಿ ಮಾಡಿಟ್ಟಿದ್ದೀನಿ, ಇನ್ನೂ ಯಾರೂ ತಿಂಡಿ ತಿಂದಿಲ್ಲ. ನಾನು ಇಷ್ಟರಲ್ಲಿ ಪಾತ್ರೆ ಎಲ್ಲ ತೊಳ್ಕೊಬರೋಷ್ಟು ಮನೂ ಬರ್ತಾರೆ. ಅವರು ಕೂಡ ಸ್ನಾನ ಮಾಡ್ಕೊಂಡು ನಾನು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಬೇಕು. ಸೊ ಬನ್ನಿ ಹೋಗೋಣ. ಗೈಸ್ ಫುಲ್ಲೆಲ್ಲ ದೇವಸ್ಥಾನಕ್ಕೆ ಪೂಜೆ ಎಲ್ಲ ಮುಗಿತು. ಯಾಕಂದರೆ ನಾವು ಹಬ್ಬದಲ್ಲಿ ಪೋಸ್ಟ್ಪೋನ್ ಮಾಡಿದ್ದೀವಿ ಅಂತ ಹೇಳಿದ್ವಲ್ಲ, ಹಂಗಾಗಿ ಯಾವ ದೇವಸ್ಥಾನಕ್ಕೂ ಮಡ್ಲಕ್ಕಿ ಕೊಟ್ಟಿರಲಿಲ್ಲ. ಹಂಗಾಗಿ ಇವಾಗ ಎಲ್ಲ ದೇವಸ್ಥಾನಕ್ಕೂ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಬಂದ್ವಿ. ಫುಲ್ ಟಯರ್ಡಾಗಿದೆ. ಇನ್ನೂ ಸ್ವಲ್ಪ ಜಾಸ್ತಿ ತೊಗೊಂಡಿರ್ಬೇಕು ಗೈಸ್. ಇವಾಗ ಅಮ್ಮನ ಮನೆ ಹತ್ರ ಹೋಗ್ತಿದ್ದೀನಿ. ಬೆಳಗ್ಗೆ ಹೋಗ್ತಿದ್ದೀವಿ ಇವತ್ತು. ನಮ್ಮ ಕಡೆ ಆರತಿಗೆ ನಾವು ಬೇವಿನ ಸೊಪ್ಪು ಇಡಲೇಬೇಕು. ಅಲ್ಲೇ ಅಮ್ಮನ ಮನೆ ಹತ್ರ ಹೋಗಿದ್ನಲ್ಲ, ಹಂಗೆ ನನ್ನ ತಮ್ಮ ಅಲ್ಲೇ ಕಿತ್ಕೊಡು ಅಂತಂದೆ. ಕಿತ್ಕೊಟ್ಟು ಬೇವಿನ ಸೊಪ್ಪು ತಗೊಂಡು ಹೋಗ್ತಾ ಇದ್ದೀನಿ. ಅಂದರೆ ಆರತಿಗೆ ಇಡಬೇಕಲ್ಲ, ಹಂಗೆ ಕಿತ್ಸ್ಕೊಂಡು ಹೋಗ್ತಾ ಇದ್ದೀನಿ. ಈವ್ನಿಂಗ್ ಆಯಿತು ಅಂತ ನಮ್ಮ ಅತ್ತೆ ಎಮ್ಮೆಗೆ ಹಾಲು ಕರಿತೀನಿ ಅಂತಂದರು. ಸೊ ಕರ ಬಿಡೋಣ ಅಂತ ಹೋದರೆ ಮಾವ ಇರಲಿಲ್ಲ, ಹೊಲ್ದ ಹತ್ರ ಪೂಜೆ ಮಾಡ್ಕೊಬರಕ್ಕೆ ಹೋಗಿದ್ರು. ಅಷ್ಟರಲ್ಲಿ ನಾವು ಕೂಡ ಆರತಿ ತೊಗೊಂಡು ಹೋಗೋಣ ಅಂದ್ಬಿಟ್ಟು ನಾನು ಆರತಿ ತೊಗೊಂಡಿದ್ದೀನಿ. ಅವ್ರು ಪೂಜೆ ಸಾಮಾನು ತೊಗೊಂಡಿದ್ದೀನಿ ನನ್ನ ತಂಗಿ. ಸೊ ನೋಡಿ ನಾವು ಇದೇ ಥರ ಎಲ್ಲ ಆರತಿ ತೊಗೊಂಡು ಹೋಗೋದು. ನಮ್ಮ ಕಡೆ ಈ ಥರ, ಬೇರೆ ಕಡೆಯೆಲ್ಲ ಇನ್ನೂ ಚೆನ್ನಾಗಿರುತ್ತೆ ಆರತಿ ತೊಗೊಂಡು ಹೋಗೋದು. ಬಟ್ ನಾವು ಈ ಥರ ಸಿಂಪಲ್ಲಾಗಿ ಈ ಥರ ಬೇವಿನ ಸೊಪ್ಪು ಇಡಲೇಬೇಕು ನಮ್ಮ ಕಡೆ ಆರತಿ ತೊಗೊಂಡು ಹೋಗೋಕ್ಕೆ. ಸೊ ಈ ಥರ ನಾವು ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಎದ್ದು ಮನೆ ದೇವ್ರಿಗೆ ಆರತಿ ತೊಗೊಂಡೋಗಿ ಅಲ್ಲಿ ಕೋಳಿ ಕಟ್ ಮಾಡ್ಕೊಂಡು ಬಂದು ನನ್ನ ಮಗಳ ಜೊತೆ ನಮ್ಮ ಮನೂರ ಅಣ್ಣನ ಮಗಳು ಯಾವಳು ನಾನು ಕೂಡ ಹಾಲು ಕುಡಿದು ನಂಡೇನ ಹೆಣ್ಣು